ಎಲ್ಲ ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ. ನಮಸ್ತೆ. ಸೊ ಇವತ್ತು ನಾವು ನಿಡಘಟ್ಟ ಗ್ರಾಮದ ಹತ್ರ ಚಟ್ನಳ್ಳಿ ಗ್ರಾಮದಲ್ಲಿದ್ದೀವಿ. ಸೊ ಈ ಚಟ್ನಳ್ಳಿ ಮತ್ತೆ ನಿಡಘಟ್ಟ ನಮಗೆಲ್ಲ ಗೊತ್ತಿರಂಗೆ ಚಿಕ್ಕಮಂಗ್ಳೂರು ಜಿಲ್ಲೆನಲ್ಲಿ ತರಕಾರಿ ಬೆಳೀತಕ್ಕಂಥ ಕಣಜ ಅಂತಾನೆ ಕರಿಬಹುದು. ಸುಮಾರು ವರ್ಷಗಳಿಂದ ಇನೋವೇಟಿವ್ ಆಗಿ ತರಕಾರಿ ಬೆಳೀತಕ್ಕಂತಹ ರೈತರುಗಳನ್ನ ನಾವು ಇಲ್ಲಿ ನೋಡ್ಕೊಂತ ಬಂದೀವಿ. ಸೊ ಈ ದಿನ ನಾವು ಅಂತಹ ಒಂದು ಗ್ರಾಮದಲ್ಲಿ ಒಂದು ಟೊಮೊಟೊ ಬೆಳೆನ ಯಶಸ್ವಿಯಾಗಿ ಬೆಳೆದಿರ್ತಕ್ಕಂತಹ ಒಂದು ರೈತರ ಫೀಲ್ಡ್ ಅಲ್ಲಿ ಇದೀವಿ. ಸರ್ ನಮಸ್ತೆ. ನಮಸ್ತೆ ನಟರಾಜ್. ನಮಸ್ತೆ ಸರ್, ತಮ್ಮ ಹೆಸರು? ಮಹೇಶ್ ಅಂತೇಳಿ. ಓಕೆ, ಚಟ್ನಳ್ಳಿ ಗ್ರಾಮ. ಚಟ್ನಳ್ಳಿ. ಓಕೆ, ನಾವೊಂದು 10 ವರ್ಷದಿಂದ ಟೊಮೊಟೊ ಬೆಳಿತಿದ್ದೀವಿ ನಟರಾಜ್ ಅವ್ರೆ. ಓಕೆ, ಸೊ 10 ವರ್ಷದಿಂದ ಟೊಮೊಟೊ ಬೆಳೀತಾ ಇದ್ರಲ್ಲ ಸರ್, ಈ ಟೊಮೊಟೊ ಬೆಳೆದ್ರಲ್ಲಿ ನಾರ್ಮಲಿ ರೈತರಿಗೆ ಆಗ್ತಕ್ಕಂತಹ ತೊಂದರೆಗಳೇನು, ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಸರ್? ನಾವು ಸರಿಯಾದ ರೀತಿಯಲ್ಲಿ ಸ್ಪ್ರೇದು ನೀರಿನ ನಿರ್ವಹಣೆ ಇರ್ಬೋದು. ಓಕೆ, ಅದು ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗ್ತಿತ್ತು. ಓಕೆ, ಅದು ನೀವು ಒಳ್ಳೆ ಕ್ಲೀನ್ ಆಗಿ ಗೈಡೆನ್ಸ್ ಕೊಟ್ಟಿದ್ದೀರಾ. ಗೈಡೆನ್ಸ್. ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಟೊಮೊಟೊ ಬೆಳೆ ಅಂತ ಬಂತು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಬೆಲೆನೂ ಕೂಡ ತುಂಬಾ ಗಗನಕ್ಕೂ ಹೋಗ್ತಾ ಇದೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಸೊ ಇಳುವರಿ ಜೊತೆನಲ್ಲಿ ನಾವು ಕೊಡ್ತಕ್ಕಂತ ಮಾಹಿತಿ ನಿಮ್ ಟೊಮೊಟೊ ಬೆಳೆನಲ್ಲಿ ಯಾವ ರೀತಿ ಅನುಕೂಲ ಆಗಿದೆ? ಇದು ನಾವೀಗ ಮುಂಗಾರಲ್ಲಿ ಒಂದ್ಸರಿ ಬೆಳೆ ಮಾಡಿ ಇದು 2ನೇ ಬೆಡ್ಡಲ್ಲಿ ಟೊಮೊಟೊ ಮಾಡಿರೋದು. ಓಕೆ, ನಾವು ಈ ಸರಿ ಮಳೆ ಹಾಕ್ಬೇಕು ಅಂತ ಅನ್ಕೊಂಡಾಗ ಮಳೆ ಜಾಸ್ತಿ ಆಯ್ತು, ಹಾಕ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಹಾಕಿರೋ ಸೀಸನ್ ಕೂಡ ನಮ್ಗೇನು ಖುಷಿ ಇರ್ಲಿಲ್ಲ. ಓಕೆ, ಬಟ್ ಈಗ ಅನ್ನಿಸ್ತಾ ಇದೆ ನಾವು ಒಳ್ಳೆ ಟೈಮಿಗೆ ಮಾಡಿದೀವಿ ಅಂತೇಳಿ. ಒಳ್ಳೆ ಟೈಮಿಗೆ ಮಾಡಿದಿರಿ. ಮಾರ್ಕೆಟ್ ಡಿಸೆಂಬರ್ ಅಲ್ಲಿ ಯಾವ ಕಾರಣಕ್ಕೂ ಈ ನಾವು ರೇಟ್ ಅಂತೂ ನೋಡಿರ್ಲಿಲ್ಲ. ಓಕೆ, ಇಲ್ಲಿ ನಾಟಿ ಮಾಡಿ ಎಷ್ಟು ದಿವಸ ಆಗಿದೆ ಸರ್? ಇದು ಕರೆಕ್ಟ್ 2 ತಿಂಗಳ ಮೇಲೆ 20 ದಿನ. 2 ತಿಂಗಳ ಮೇಲೆ 20 ದಿನ ಆಗಿದೆ. ಸೊ 2 ತಿಂಗಳ ಮೇಲೆ 20 ದಿನ ಆಗಿದೆ ಸರ್. ಸೊ ಸ್ಟಾರ್ಟಿಂಗ್ ಇಂದನೂ ನಿಮಗೆ ಟೊಮೊಟೊ ಬೆಳೆನಲ್ಲಿ ಸೊ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಬಂದು, ಸೊ ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು, ರೋಗದ ನಿರ್ವಹಣೆ ಇರ್ಬೋದು, ಯಾವ ರೀತಿ ನಿಮಗೆ ಯೂಸ್ ಆಗ್ತಾ ಬರ್ತಾ ಇದೆ ಸರ್? ಅಲ್ಲ, ನೀವು ಫಸ್ಟ್ ಹಾಕಿದ ತಕ್ಷಣ ನೀವು ಡ್ರಂಚಿಂಗ್ ಮಾಡ್ಸಿದ್ರಿ. ಓಕೆ, ಮೋಸ್ಟ್ಲಿ 2-3 ಸಾರಿ ಡ್ರಂಚಿಂಗ್ ಮಾಡಿಸಿದ್ವು. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರಿ ಸರ್? ಮುಂಚೆ ಡ್ರಂಚಿಂಗ್ ಇಲ್ಲ, ಹಾಕಿದ ತಕ್ಷಣ ಹಿಂದ್ಗಡೆ ಸ್ಪ್ರೇ ಮಾಡ್ತಾ ಇದ್ರಿ. ಸೊ ಈ ಡ್ರೆಂಚಿಂಗಿಗೂ ಮತ್ತೆ ಸ್ಪ್ರೇನಲ್ಲೂ ನಾವು ಪದ್ಧತಿಗಳನ್ನ ವ್ಯತ್ಯಾಸ ಹೇಳ್ಕೊಟ್ಟಿರೋದ್ರಿಂದ ಸೊ ಗಿಡದಲ್ಲಿ ಯಾವ ರೀತಿ ಬದಲಾವಣೆ ಕಾಣಿಸ್ತಾ ಬಂತು? ಹೌದು, ತುಂಬಾ ಹೆಚ್ಚು ದಿನ ಗಿಡ ಗ್ರೀನಿಶ್ ಆಗಿರುತ್ತೆ ಅಂತೇಳಿ ಅನ್ನಿಸ್ತು. ಈ ಸರಿ ಚೆನ್ನಾಗಿ ಹೆಲ್ದಿಯಾಗಿ ಬಂತು ಅಂತ ಖಂಡಿತ. ಸೊ ಈ ಪೋಷಕಾಂಶಗಳ ನಿರ್ವಹಣೆನಲ್ಲೂ ಇರ್ಬೋದು. ಸೊ ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಕೊಡ್ತಕ್ಕಂತ ಈ ವೈಜ್ಞಾನಿಕ ಮಾಹಿತಿ ಯಾವ ರೀತಿ ನೀವು ಈ ಕಡೆ ಸ್ಪ್ರೇ ಜೊತೆಲೂ ಕೊಡ್ತಾ ಇದ್ರಿ, ಇನ್ಲೈನಲ್ಲೂ ಕೂಡ ಎಲ್ಲ ಕೊಟ್ರಿ. ಓಕೆ, ನಾವು ಕಾಳು ಗೊಬ್ಬರ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದು ಅಷ್ಟೇ. ಓಕೆ, ಹಂಗಾಗಿ ಅದು ಎಫೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಎಫೆಕ್ಟ್ ಆಗಿದೆ ಯಾಕಂದ್ರೆ ನಾವು ಕೊಯ್ಯಕ್ ಸ್ಟಾರ್ಟ್ ಆದಾಗ ಇಷ್ಟೊತ್ತಿಗಾಗಲೇ ಗಿಡ ವೀಕ್ ಆಗ್ಬೇಕಾಯ್ತು. ಓಕೆ, ಈ ಕೊಯ್ಯಕ್ ಸ್ಟಾರ್ಟ್ ಆದ್ರೂ ಕೂಡ ಗಿಡ ಗ್ರೀನಿಶ್ ಆಗಿದೆ. ಓಕೆ, ಸೊ ಈ ತರ ಇರೋದ್ರಿಂದ ನಾವು 1.5 2 ತಿಂಗಳು ಹಣ್ಣು ಕೊಯ್ಬಹುದು ಅಂತೇಳಿ ನಿರೀಕ್ಷೆ ಇದೆ. ಸೊ ಇವಾಗ್ಲೂ ನೀವು ಟೊಮೊಟೊ ಗಿಡ ನೋಡ್ತಾ ಇದ್ರಿ ಸರ್, ಎಷ್ಟು ಕೆಜಿ ಅವರೇಜ್ ಇಳುವರಿ? 4 ರಿಂದ 5 ಕೆಜಿ ಬರ್ಬೋದು ಅಂತ. 4 ರಿಂದ 5 ಕೆಜಿ ಇಳುವರಿ ಕೊಯ್ಬಹುದು, ಎ ಗ್ರೇಡ್ ಅಂತ ಅಂದ್ಬಿಟ್ಟು. ಸೊ ಮುಂಚೆ ಟೊಮೊಟೊ ಬೆಳೀತಿದ್ದಾಗ ಸೊ ಡ್ಯಾಮೇಜ್ ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಡ್ಯಾಮೇಜ್ ತುಂಬಾ ಇರೋದು, ಒಂದು 15-20%, ಕೆಲವು ಸರಿ 50% ಗೆ ಹೋಗಿದೀವಿ. ಸೊ 100 ಬಾಕ್ಸ್ ಹೋಗಿದ್ರೆ 50 ಬಾಕ್ಸ್ ಡ್ಯಾಮೇಜ್ ಇದಿತ್ತು ಸಮಸ್ಯೆ. ಸೊ ಈ ಒಂದು ನಾವು ಕೆಲವೊಂದ್ಸತಿ ಈ ನಿಯಂತ್ರಣ ಕ್ರಮ ಅಂದ್ರೆ ಔಷಧಿಗಳನ್ನ ಸಿಂಪರಣೆ ಮಾಡುವಾಗ ನಿಮಗೆ ಚೇಂಜ್ ಮಾಡ್ತಾ ಇದ್ದು. ಸೊ ಈ ಒಂದು ವೈಜ್ಞಾನಿಕವಾಗಿ ಕೆಲವೊಂದು ಕಾಂಬಿನೇಷನ್ ಎಲ್ಲ ನಿಮ್ಗೆ ಹೇಳ್ತಾ ಇದ್ದು. ಸೊ ಈ ಒಂದು ಎಫೆಕ್ಟಿವಿಟಿ ನಿಮಗೆ ಯಾವ ರೀತಿ ಗಿಡದಲ್ಲಿ ಬದಲಾವಣೆ? ನೀವು ಜೊತೆಗೆ ಒಂದು ಫೀಲ್ಡ್ ವಿಸಿಟ್ ಮಾಡ್ತೀರಾ, ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸರಿನಾರ ನೋಡಿದೀರಾ. ಜೊತೆ ಫೋಟೋ ನೋಡಿ, ಲಾಸ್ಟ್ ಟೈಮ್ ಕೊಟ್ಟಿದ್ದ ಸ್ಪ್ರೇ ನೋಡಿ ಅದಕ್ಕೆ ಅನುಗುಣವಾಗಿ ಕೊಡ್ತಾ ಇದ್ರಿ. ಹಂಗಾಗಿ ನಮಗೆ ಬೆಳೆ ಚೆನ್ನಾಗಿ ನಿಂತಿದೆ ಅಂತ ಅನಿಸ್ತಾ ಇದೆ. ಚೆನ್ನಾಗಿ ಬರ್ಬೋದು ಅಂತ ನಿರೀಕ್ಷೆ ಇದೆ. ಖಂಡಿತ. ಸೊ ಈ ಕೊನೆಯದಾಗಿ ಈ ಟೊಮೊಟೊ ಬೆಳೆ ಅಂತ ಬಂತು ಅಂತಂದ್ರೆ ರೈತರುಗಳು ಮಾಹಿತಿ ಕೊರತೆಯಿಂದ ಮೇಜರ್ ಆಗಿ ಫೇಲ್ ಆಗ್ತಕ್ಕಂತ ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಈ ಮಾಹಿತಿ ಜೊತೆನಲ್ಲಿ ನಿಮ್ಮ ಒಂದು ಶ್ರಮದ್ದು ಆಯ್ತು ಅಂತಂದ್ರೆ ಗಿಡದಲ್ಲಿ ಯಥೇಚ್ಛವಾಗಿ ಇಳುವರಿ ಮತ್ತೆ ಮಾರ್ಕೆಟ್ ಅಲ್ಲೂ ಪ್ರೈಸ್ ತಗೊಬಹುದು ಅನ್ನೋ ನಿರೀಕ್ಷೆ ಇದೆಯಾ? ಖಂಡಿತ. ಈ ರೀತಿ ಬೆಳೆ ಬಂದು ಕನಿಷ್ಠ 300 ರೂಪಾಯಿ ರೇಟ್ ಸಿಕ್ಕಿದ್ರು ಕೂಡ ಟೊಮೊಟೊ ಲಾಸ್ ಬರೋದಿಲ್ಲ. ಲಾಭ ಬರದೇ ಇರ್ಬೋದು, ಲಾಸ್ ಅಂತೂ ಬರಲ್ಲ. ಸೊ ಮುಂಚೆ ನೀವು ಟೊಮೊಟೊ ಬೆಳೆ ಬೆಳೀತಾ ಇದ್ದಾಗ ಎಷ್ಟು ದಿನಕ್ಕೆ ಒಂದ್ಸತಿ ಸ್ಪ್ರೇ ಮಾಡ್ತಾ ಇದ್ರಿ? ಒಂದು 8-10 ದಿನಕ್ಕೆ ಮಾಡ್ತಾ ಇದ್ದು. ಆಮೇಲೆ ಕೆಲವು ಈ ಬ್ರಾಂಡೆಡ್ ಮೆಡಿಸಿನ್ಸ್ ಕೊಡ್ತಿರ್ಲಿಲ್ಲ. ಯಾವ್ದೋ ಲೋಕಲ್ ಕಂಪ್ನಿಗಳು ಕೊಡೋದು, ಕಾಂಪೋಸಿಷನ್ ಅದೇ ಇರ್ಬೋದು, ಬಟ್ ಅದು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡ್ತಿರ್ಲಿಲ್ಲ. ನಿಮಗೆ ಅದು ಅಂತ ಎಫೆಕ್ಟಿವಿಟಿ ನಮಗೆ ಈಗ ಸ್ವಲ್ಪ ನಿಮ್ಮಿಂದ ಅನುಕೂಲ ಆಗಿದೆ. ಸೊ ಇವಾಗ ಇಲ್ಲಿ ನಮ್ ಕ್ಲಿನಿಕ್ ನ ನೀವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ಈ ಬೆಳೆನಲ್ಲಿ ಸೊ ಟೊಮೊಟೊ ಬೆಳೆ ಅಂತ ಬಂತು ಅಂದ್ರೆ ಎಷ್ಟು ಕಾಸ್ಟ್ ನೀವು ರೆಡ್ಯೂಸ್ ಮಾಡಿರ್ಬೋದು ಅಂತ? ಒಂದು 15 ರಿಂದ 20% ಕಡಿಮೆ ಆಗಿದೆ ಅಂತ. ಒಂದ್ ಎಕರೆಗೆ 10 ರಿಂದ 15 ಸಾವಿರ ರೂಪಾಯಿ ಉಳಿಯುತ್ತೆ. 15 ಸಾವಿರ ರೂಪಾಯಿ ಅಂತೂ ಉಳಿಯುತ್ತೆ. ಸೊ ಈ ಕೊನೆಯದಾಗಿ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಈ ಕೊಟ್ಟಿರ್ತಕ್ಕಂತ ಮಾಹಿತಿ ನಿಮಗೆ ಅನುಕೂಲ ಆಗಿದೆ? ಖಂಡಿತ ಆಗಿದೆ. ಈ ಟೊಮೊಟೊ ಬೆಳೆ ಬಿಟ್ಟು ಬೇರೆ ಎಜುಕೇಟೆಡ್ ಅಲ್ಲದಿದ್ದರೂ ಕೂಡ ನೀವು ಸ್ವಲ್ಪ ಕ್ಲೀನ್ ಆಗಿ ಹೇಳ್ತೀರಾ. ಓಕೆ,
ಬೆಳಿಬಹುದು. ಈ ಟೊಮೆಟೊ ಬೆಳೆ ಜೊತೆ ಬೇರೆ ಇನ್ನೇನೇನ್ ಬೆಳೆ ಇದೆ? ಕಲ್ಲಂಗಡಿ ಇದೆ, ಓಕೆ ಕಡಲೆ ಬೆಳಿತೀವಿ, ಪಕ್ಕದಲ್ಲಿ ಅಡಿಕೆ ಇದೆ. ಓಕೆ, ಅಡಿಕೆನೂ ಬೆಳೆದಿದ್ದೀರಿ. ಹೌದೌದು. ಸೊ ಈ ಎಲ್ಲಾ ಬೆಳೆಗಳಿಗೂ ನಾವು ಮಾಹಿತಿ ಕೊಡ್ತಾ ಬಂದಿದ್ದೀವಿ. ಕಡ್ಲೆ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಇವನ್ ಅಡಿಕೆ ಬೆಳೆಗೂ ಮಾಹಿತಿ ಕೊಟ್ಟಿದ್ದೀರಾ. ಸೊ ಎಲ್ಲಾ ಬೆಳೆನಲ್ಲಿ ನಿಮಗೆ ಬದಲಾವಣೆಗಳು ಮತ್ತೆ ಉತ್ತಮವಾದ ಹೌದು. ಈಗ ಅಡಿಕೆ ನಾವು ನಮ್ಮ ಹತ್ರ ಗೊಬ್ಬರ ಇಲ್ಲ, ನೀವು ಇಂತ ಕಡೆ ತಾಳ್ರಿ ಅಂತ ಹೇಳಿ ನೀವು ಕಾಂಪೋಸಿಷನ್ ಬರ್ಕೊಟ್ಟಿದ್ರಿ, Okay. ತಂದಾಕಿ ಅವರು ಕೂಡ ಹೇಳಿದ್ರು Okay. ನೆಕ್ಸ್ಟ್ ಇಳುವರಿ ನೋಡಿ ಅಂತ ಹೇಳಿ. ಓಕೆ ಓಕೆ ಅದಕ್ಕೆ ತಕ್ಕನಾಗೆ ಒಂಬಳೆ ಚೆನ್ನಾಗಿ ಬರ್ತಾ ಇದೆ. ಅಡಿಕೆನಲ್ಲೂ ತುಂಬಾ ಚೆನ್ನಾಗಿ ಖಂಡಿತ, ಬರ್ತಾ ಇದೆ. ಖಂಡಿತ. ಸೊ ಓವರ್ ಆಲ್ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ವೈಜ್ಞಾನಿಕವಾದ ಮಾಹಿತಿ ನಿಮಗೆ ಅನುಕೂಲ ಆಗಿದೆ. ಖಂಡಿತ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.